ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತ ಮಾಡ್ತೇವೆ. ಈ ಆನ್ಲೈನ್ ಸತ್ಯವೇದ ಅಧ್ಯಯನ ನಾವು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರಂಭ ಮಾಡೋಣ. ಕರ್ತನು ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸುರುಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಅದು ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕುರುಬನಾಗಿದ್ದುಕೊಂಡು ನಮಗೆ ನಾಯಕನು, ಯಜಮಾನನು, ಮಾರ್ಗದರ್ಶಕನಾಗಿ ನಮ್ಮನ್ನ ನಡೆಸುತ್ತಿರುವುದಕ್ಕಾಗಿ, ಪರಿಪಾಲಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಿನ್ನ ಜೀವಜಲವೆಂಬ ವಾಕ್ಯಕ್ಕಾಗಿ ಧ್ಯಾನ ಮಾಡುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಈ ಪ್ರಾರ್ಥನೆಯ ಕೂಟವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಸತ್ಯವೇದ ಅಧ್ಯಯನ ಪ್ರಾರ್ಥನಾ ಕೂಟವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಸ್ವಲ್ಪ ಹೊತ್ತು ಹಾಡುಗಳ ಮೂಲಕ ದೇವರನ್ನ ಸ್ತುತಿಸುವ. ಮತ್ತೆ ಒಂದು ತಿಂಗಳ ನಂತರ ದೇವರ ಕೃಪೆಯಿಂದ ನನ್ನ ರಜೆಯನ್ನು ಮುಗಿಸಿ ಬಂದು ನಾವು ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕೆ ದೇವರು ನಡೆಸಿದ್ದಾನೆ. ದೇವರನ್ನ ಸ್ವಲ್ಪ ಹೊತ್ತು ಹಾಡುವಾಗ ವಿ ಫೀಲ್ ರಿಯಲಿ ರಿಲ್ಯಾಕ್ಸ್ಡ್ ಅಂಡ್ ಕನೆಕ್ಟೆಡ್ ವಿತ್ ಗಾಡ್, ಅಂಡ್ ವಿ ಕ್ಯಾನ್ ಫೀಲ್ the relationship that we and God we both have. ಸೊ ಅಂತಹ ಒಂದು ಒಳ್ಳೆ ಪವರ್ಫುಲ್ ಸಾಂಗ್ ಆದಂತಹ ನಮ್ಮೆಲ್ಲರಿಗೆ ತುಂಬಾ ಫೆಮಿಲಿಯರ್ ಆದಂತಹ ಸಾಂಗ್ ಧನ್ಯವಾದ ಕಿ ಸಾಥ್ ಸ್ತುತಿ ಗಾऊंगा हे यीशु मेरे खुदा. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. योग्यता से बढ़ के दिया है अपनी
ನಾವು ಹೀಗೆ ದೇವರನ್ನ ಸ್ತುತಿಸುತ್ತಾ ಮತ್ತೊಂದು ರಾಗವನ್ನ ದೇವರ ಮಹಿಮೆಗೆ ರಾಗ ಮಾಡುವ. ದಟ್ಸ್ ಅ ಕನ್ನಡ ಸಾಂಗ್. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ಈ ಗೀತೆಯನ್ನ ನಾವು ದೇವರ ಮಹಿಮೆಗೋಸ್ಕರ ರಾಗ ಮಾಡುವ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ಈ ಲೋಕದ ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನ ಸ್ಮರಿಸುವಾಗ ರಾಜ, ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನ ಸ್ಮರಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನಿನ್ನ ವಾಕ್ಯವು ನನಗೆ ಆಹಾರವು, ದೇಹಕ್ಕಿಲ್ಲ ಔಷಧವು. ನಿನ್ನ ವಾಕ್ಯವು ನನಗೆ ಭೋಜನವು, ದೇಹಕ್ಕಿಲ್ಲ ಔಷಧವು. ಹಗಲು ರಾತ್ರಿಯಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ ರಾಜ. ಹಗಲು ರಾತ್ರಿಯಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ.
ಸೊ ಇವತ್ತಿನ ಬೈಬಲ್ ಸ್ಟಡಿಯಲ್ಲಿ ನಾವು ಕೊನೆಯದಾಗಿ ಇನ್ನೊಂದು ರಾಗ ಮಾಡ್ತಾ ಇದ್ದೇವೆ, ದಟ್ ಇಸ್ ಕನ್ನಡ. ಇನ್ನಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಸೊ sometimes we might feel that we are lonely, nobody cares us and no friends are there to share our feelings and all, but ಈ ಸಾಂಗ್ ಹೇಳ್ತದೆ Jesus Christ is the best friend for all of us. So ಹಾಗಾಗಿ we can share all our feelings and all our needs or anxieties. So ಅದನ್ನ ಹೇಳುವಾಗ God gives us, protects us and keeps us safe ಎನ್ನುವಂತ ಒಂದು ನಂಬಿಕೆಯಲ್ಲಿ ಈ ರಾಗವನ್ನ ರಾಗ ಮಾಡಿ ನಾವು ಆತ್ಮಿಕವಾಗಿ ಬಲಗೊಳ್ಳಿಕ್ಕೆ ದೇವ ಸಹಾಯ ಮಾಡಲಿ. ಈ ರಾಗವನ್ನ ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನೀನಾಪ್ತ ಯೇಸು ಬಾಂಧನು ನೀಗಾಗಿ ಜಾತನಾದನು, ನೀನಾನು ಕೊಂಡುಕೊಂಡನು, ನೀನಲ್ಲ ಶಾಪಗ್ರಸ್ತನು. ಇನ್ನಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಲೋಕ ವಿಹಾರದಾಪ್ತನು ನೀನಾತ್ಮ ಶಾಂತಿ ನೀಡುವನು, ಹೃದಯ ತಿಳಿದಾತನು ಆತ್ಮದ ಆಪ್ತ ಕ್ರಿಸ್ತನು. ಇನ್ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಮಹಿಮಸ್ನಾನ ತೇಜಿಸಿ ಪಾಪಿಯ ಸ್ನಾನ ವಹಿಸಿ ನಾಮೆಲ್ಲ ದ್ರೋಹ ಸಹಿಸಿ ಪ್ರಾಣವ ಕೊಟ್ಟ ಆಪ್ತನೇ. ಇನ್ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಇನ್ಯಾರು ನಿನ್ನ ಆಪ್ತರು ಕ್ರಿಸ್ತೇಸು ಒಬ್ಬನೇ ಸದಾ ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನಾವು ಈ ಆನ್ಲೈನ್ ಸತ್ಯವೇದ ಅಧ್ಯಯನ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಇರುವಂಥ ಸ್ಥಳಗಳಲ್ಲಿಯೇ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಾವು ಪ್ರಾರ್ಥನೆಯಲ್ಲಿ ಅಗತ್ಯ ಇರುವವರಿಗೋಸ್ಕರ, ನಮಗೋಸ್ಕರ, ನಮ್ಮ ಸಭೆಗೋಸ್ಕರ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡುವ. ಭೂಪರ ಲೋಕಗಳ ಒಡೆಯನು, ಸೃಷ್ಟಿಕರ್ತನು, ನಮ್ಮೆಲ್ಲರ ರಕ್ಷಕನು, ವಿಮೋಚಕನು, ಪರಿಪಾಲಕನು ಆದ ನಮ್ಮ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರಿಗೆ ಅನುಗ್ರಹಿಸಿದ ಈ ದಿವಸದ ಸಂಜೆಯ ವೇಳೆಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ಸಂಜೆಯ ತನಕ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮ ದಿನನಿತ್ಯದ ಪ್ರಯಾಣ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ಈ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕ ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಕರ್ಕೊಂಡು ಬಂದದಕ್ಕಾಗಿ ಸ್ತೋತ್ರ. ದೇವರ ಇಲ್ಲಿಯ ತನಕ ನೀನು ನಮಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ನಮ್ಮ ಜೊತೆಯಲ್ಲಿರುವುದಕ್ಕಾಗಿ, ನಮ್ಮ ಎಲ್ಲ ಬಲಹೀನತೆಗಳನ್ನು ಅರಿತು ನಿನ್ನ ಸಹಾಯವನ್ನು ತಕ್ಕ ಕಾಲದಲ್ಲಿ ಅನುಗ್ರಹಿಸ್ತಿರೋದಕ್ಕಾಗಿ ನನಗೆ ಸ್ತೋತ್ರವನ್ನು ಹೇಳ್ತೇವೆ. ದೇವರೇ, ಸಂಜೆ ವೇಳೆಯಲ್ಲಿ ನಾವು ನಿನ್ನ ವಾಕ್ಯದ ಕುರಿತಾಗಿ ಧ್ಯಾನ ಮಾಡುವುದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಪ್ರಾರ್ಥಿಸುವಂತೆ, ಮಾತ್ರವಲ್ಲದೆ
ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದು ಅನೇಕರನ್ನ ನೆನಪು ಮಾಡಿಕೊಂಡು, ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಷ್ಟ ಕಣ್ಣೀರಿನಲ್ಲಿರುವಂಥವರನ್ನ, ಬಡವರನ್ನ, ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿರುವಂಥವರು ಮಾತ್ರವಲ್ಲದೆ ಅನಿರೀಕ್ಷಿತ ಕಷ್ಟ ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ದಾಟಿ ಹೋಗುತ್ತಿರುವಂಥ ಜನರನ್ನು ನೆನಪು ಮಾಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಭಕ್ತ ಸಮುದಾಯಕ್ಕಾಗಿ, ಸೇವಕರಿಗಾಗಿ ಪ್ರಾರ್ಥಿಸ್ತೇವೆ. ಅವರೆಲ್ಲ ಸೇವಾ ಪ್ರಯತ್ನಗಳಲ್ಲಿ ನಿನ್ನ ಜೊತೆಯಲ್ಲಿರು, ಕೈ ಹಚ್ಚಿದ ಕೆಲಸ ಕಾರ್ಯಗಳನ್ನು ಸಫಲಗೊಳಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾಡುವಂಥ ಸೇವೆಯನ್ನು ಭಯಭಕ್ತಿಯಿಂದಲೂ, ನಿಷ್ಠೆಯಿಂದಲೂ, ಆಸಕ್ತಿಯಿಂದಲೂ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ನಿನ್ನ ಭಕ್ತ ಸಮುದಾಯ ನಿನ್ನ ರಾಜ್ಯದ ನಿರ್ಮಾಣದಲ್ಲಿ ಪಡುವಂಥ ಎಲ್ಲ ಪ್ರಯಾಸಗಳಿಗೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸು ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಅನೇಕ ಜನರು ಅನೇಕ ವಿಧವಾದ ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ದಾಟಿ ಹೋಗುವಂಥ ವಿಷಯಗಳನ್ನು ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದರೆ, ಅಪಘಾತಗಳಲ್ಲಿ ಮಾತ್ರವಲ್ಲದೆ ಪ್ರಾಕೃತಿಕ ವಿಕೋಪಗಳಿಂದಾಗಿ ಮತ್ತು ಅಪಘಾತಗಳಿಂದಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಕಾರಣಾಂತರಗಳಿಂದ ತೊಂದರೆ ಕಣ್ಣೀರಿನಲ್ಲಿ ಕೈ ತುಳಿಯುತ್ತಿರುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ. ಇನ್ನು ಅನೇಕರು ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿ ಸಮಾಜದಲ್ಲಿ ಅವಮಾನಗಳನ್ನು, ಶೋಷಣೆಗಳನ್ನು ಎದುರಿಸ್ತಿರುವಂಥವರಿದ್ದಾರೆ. ಅಂಥವರೆಲ್ಲರನ್ನು ನೆನಪು ಮಾಡ್ತೇವೆ. ಮಾತ್ರವಲ್ಲದೆ ಸಮಾಜದಲ್ಲಿ ಅನ್ಯಾಯ, ಅವ್ಯವಸ್ಥೆಗಳಿಗೆ ಒಳಗಾಗಿ ಅವಕಾಶಗಳಿಂದ, ಸಮಾನತೆಯಿಂದ, ಮಾತ್ರವಲ್ಲದೆ ಉತ್ತಮ ವಿದ್ಯಾಭ್ಯಾಸ, ಉದ್ಯೋಗ ಸೌಲಭ್ಯಗಳಿಂದ ವಂಚಿತರಾಗಿರುವಂಥ ಎಲ್ಲ ನಿನ್ನ ಜನರನ್ನು ನಿನ್ನ ಕೈ ಹಿಡಿದು ನಡೆಸು, ಅವರ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ಕೊಟ್ಟು ಕಾಪಾಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ಹೀಗೆ ಅಂಥ ಎಲ್ಲ ಜನರೊಟ್ಟಿಗೆ ನಾವು ನಮ್ಮ ಕ್ರೈಸ್ತ ಸಮುದಾಯವನ್ನು ನೆನಪು ಮಾಡ್ತೇವೆ. ಎಲ್ಲ ಕ್ರೈಸ್ತ ಸಭೆ ಸಮುದಾಯಗಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. 3 ಸಭೆಗಳನ್ನು ನೀನು ತಾನೇ ಕಟ್ಟಿದ್ದಿ, ಮುನ್ನಡೆಸ್ತಾ ಇದ್ದಿ. ಮುಂದಿನ ದಿವಸಗಳಲ್ಲಿ ಸಭೆ ನಿನ್ನ ಬರೋಣದಲ್ಲಿ ಸಾಕ್ಷಿಗಾಗಿ ದೃಢವಾಗಿ ನಿಲ್ಲಲಿಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸು. ನಮ್ಮ ಎಲ್ಲ ಬಲಹೀನತೆಗಳನ್ನು ಹರಿತವನಾಗಿ ತಕ್ಕ ಕಾಲದಲ್ಲಿ ನಿನ್ನ ಆತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ 3 ಸಭೆಗಳ ನಾಯಕತ್ವದ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆ ಶಾರ್ಜಾ, ಇದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಸಣ್ಣ ಸಭೆಯನ್ನು ನೀನು ಇಲ್ಲಿ ತನಕ ನಡೆಸಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಗೆ ಹೆಚ್ಚಿನ ಜನರನ್ನು ಕರ್ಕೊಂಡು ಬಾ. ಸಭೆಯಲ್ಲಿ ಆತ್ಮೀಕ ಉಜ್ಜೀವನಗಳಾಗಲಿಕ್ಕಾಗುವಂತೆ, ಮಾತ್ರವಲ್ಲದೆ ಪರಸ್ಪರ ಪ್ರೀತಿ ಅನ್ಯೂನ್ಯತೆ ಬೆಳೆದು ನಾವು ನೀನು ಕಲಿಸಿಕೊಟ್ಟಂಥ ಭಯಭಕ್ತಿ ಅನ್ಯೂನ್ಯತೆಯಲ್ಲಿ ಮುಂದೆ ಸಾಗಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು, ವ್ಯಕ್ತಿಗಳನ್ನು ನೆನಪು ಮಾಡ್ತೇವೆ. ಎಲ್ಲರ ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸ, ಅವರ ಪ್ರಯಾಣ, ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಒಂದು ವೇಳೆ ಅನಾರೋಗ್ಯದಿಂದ ಯಾರಾದರೂ ದಾಟಿ ಹೋಗ್ತಾ ಇದ್ದರೆ, ವಿಶೇಷವಾಗಿ ಸ್ಟೀಫನ್ ಅವರಿಗೆ ಬೇಕಾದ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇವೆ. ಕಳೆದ ದಿವಸದಲ್ಲಿ ಕೈ ನೋವಿನಿಂದಾಗಿ ಅವರು ವಿಶ್ರಾಂತಿಯನ್ನು ಪಡೆಯುವಾಗ ಆದಷ್ಟು ಬೇಗ ಚೇತರಿಸಿಕೊಳ್ಳಿಕ್ಕಾಗುವಂತೆ, ಮತ್ತೆ ಆರೋಗ್ಯದಾಯಕವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿಕ್ಕಾಗುವಂತೆ ಪ್ರಿಯ ಸಹೋದರನ ಆಶೀರ್ವಾದ ಮಾಡು. ಅವರ ವ್ಯವಹಾರದಲ್ಲಿ, ಅವರ ಉದ್ಯೋಗಗಳಲ್ಲಿ ಅವರಿಗೆ ಸಫಲತೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹಾಗೆ ಡೆಲ್ಲಿಸ ಟೀಚರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಕೊಟ್ಟಂಥ ಆರೋಗ್ಯಕ್ಕಾಗಿ ಸ್ತೋತ್ರ. ಸಂಪೂರ್ಣವಾಗಿ ಕಾಲಿನ ನೋವಿನಿಂದ ಗುಣಮುಖರಾಗಲಿಕ್ಕಾಗುವಂತೆ ಅವರ ಗಾಯಗಳನ್ನು ಸ್ಪರ್ಶಿಸಿ ಸ್ವಸ್ಥ ಮಾಡು. ಮತ್ತು ಸಭೆಯ ಅನ್ಯೂನ್ಯತೆಗೆ ಅವರು ಸೇರಲಿಕ್ಕಾಗುವಂತೆ ಸಹಾಯ ಮಾಡು. ಹೀಗೆ ಇನ್ನು ಯಾರಾದರೂ ಅನಾರೋಗ್ಯದಲ್ಲಿ, ಉದ್ಯೋಗದ ಅನ್ವೇಷಣೆಯಲ್ಲಿ, ಮಾತ್ರವಲ್ಲದೆ ಕುಟುಂಬ ಮತ್ತು ಉದ್ಯೋಗದ ಒತ್ತಡ ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ಎಲ್ಲ ಸಭೆಯ ಕುಟುಂಬದ ಸದಸ್ಯರನ್ನು, ಉದ್ಯೋಗದ ಆಕಾಂಕ್ಷೆಯಲ್ಲಿರುವಂಥ ಜನರನ್ನು ಕಾಪಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಇಡೀ ಸಭೆಯ ಮೇಲೆ ನಿನ್ನ ದಯ ಇರಲಿ ಸ್ವಾಮಿ. ಹಾಗೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬದ ಸಹೋದರ ಸಹೋದರಿಯರು, ಹೆತ್ತವರನ್ನು ಆಶೀರ್ವಾದ ಮಾಡು. ಎಲ್ಲರ ಮೇಲೆ ನಿನ್ನ ಅಪಾರವಾದ ದಯ ಇರಲಿ. ಹೀಗೆ ಸ್ವಾಮಿ, ಸಭೆಯ ಜವಾಬ್ದಾರಿ ಹೊತ್ತಂಥ ನಿನ್ನ ಸೇವಕನಾದ ನಮ್ಮೆಲ್ಲರನ್ನು ನಿನ್ನ ಆತ್ಮನಿಂದ ತುಂಬಿಸಿ, ನಿನ್ನ ಸೇವೆಯಲ್ಲಿ ಪಡುವಂಥ ಎಲ್ಲ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲವನ್ನು ಅನುಗ್ರಹಿಸು. ಸೇವೆಯ ಜವಾಬ್ದಾರಿಗಳನ್ನು ಆಸಕ್ತಿಯಿಂದ, ನಂಬಿಕೆಯಿಂದ ನಿಭಾಯಿಸಲು ಶಕ್ತಿಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮನನ್ನು ನಮ್ಮ ಮಧ್ಯದಲ್ಲಿ ಕಳುಹಿಸು. ನಿನ್ನ ಪ್ರಸನ್ನತೆನ ಮೊಟ್ಟಿಗೆ ಚಲಿಸಲಿ. ವಿಶೇಷವಾಗಿ ಕೇಳುವಂಥ ಆತ್ಮಗಳನ್ನು ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯುಳ್ಳಂಥ
ದೇವಜನರೆಲ್ಲರಿಗೆ ಬ್ಲೆಸ್ಡ್ ಈವ್ನಿಂಗ್. ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಆನ್ಲೈನ್ ಬೈಬಲ್ ಸ್ಟಡಿಯಲ್ಲಿ ನಾವು ತೆರಳುವುದಕ್ಕಿಂತ ಮುಂಚೆ ಇಟ್ಸ್ ಇಂಪಾರ್ಟೆಂಟ್ ಟು ನೋ ದ್ಯಾಟ್ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ದರ್ ವಿಲ್ ಬಿ ಆಲ್ವೇಸ್ ಒಂದು ಕಡೆ ಸಂತೋಷ ಇದ್ದರೆ ಇನ್ನೊಂದು ಕಡೆ ದುಃಖ ಇರ್ತದೆ, ಇನ್ನೊಂದು ಕಡೆಯಲ್ಲಿ ತುಂಬ ಬ್ಯುಸಿ ಇರ್ತೇವೆ, ಇನ್ನೊಂದು ಕಡೆಯಲ್ಲಿ ತುಂಬ ಬೋರ್ ಆಗುವಂಥ ಸಿಚುವೇಶನ್ಸ್ ಇರ್ತದೆ. ಎಲ್ಲ ಟೈಮಲ್ಲಿ ವಿ ಕಾಂಟ್ ಬಿ ಎಂಗೇಜ್ಡ್. ಸಮ್ಟೈಮ್ಸ್ ವಿ ಮಸ್ಟ್ ಗೋ ಥ್ರೂ ದ ಸೈಲೆನ್ಸ್ ಆ್ಯಂಡ್ ಲೋನ್ಲಿನೆಸ್. ಸೊ ಇಂಥ ಟೈಮಲ್ಲಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಬೋತ್, not only always having a joy and a happiness smile. Sometimes yes, silence is good, and being lonely, that where we could spend time with God and experience God's whispering words. ಒಂದು ದೇವರು ಪಿಸು ಮಾತುಗಳಲ್ಲಿ ಹೇಳುವಂತಹ ಮಾತುಗಳನ್ನು ಕೇಳಲಿಕ್ಕೆ ಮಾತ್ರವಲ್ಲದೆ ಸೈಲೆಂಟ್ ಟೈಮಲ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಅವರ್ ಸೆಲ್ಸ್, ವಾಟ್ ಐ ಆಮ್ ಡೂಯಿಂಗ್ ದಿ ಟೈಮ್ ಐ ಹ್ಯಾಡ್ ಬಿನ್ ಗಿವನ್ ಟು. ನನಗೆ ಕೊಡಲ್ಪಟ್ಟಂಥ ಸಮಯವನ್ನು ಹೇಗೆ ಉಪಯೋಗಿಸ್ತಾ ಇದ್ದೇನೆ, ಹೀಗೆ ಅನೇಕ ವಿಷಯಗಳನ್ನು ನಾವು ಥಿಂಕ್ ಮಾಡಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದೋಸ್ ಥಿಂಗ್ಸ್ ಆ್ಯಂಡ್ ವಿ ಕ್ಯಾನ್ ಟ್ರೈ ಅವರ್ ಬೆಸ್ಟ್ ಟು ಕಮ್ ವಿತ್ ಅ ಗುಡ್ ಟ್ಯಾಲೆಂಟ್ಸ್ ಆ್ಯಂಡ್ ಅಪ್ಡೇಟೆಡ್ ಕ್ವಾಲಿಟೀಸ್ ಇನ್ ಎವ್ರಿಥಿಂಗ್ ಫಾರ್ ಅವರ್ ಜಾಬ್, ಫಾರ್ ಇನ್ ಚರ್ಚ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇನ್ ಟೈಮ್ ಆಫ್ ಟ್ರಬಲ್ ಯು ನೀಡ್ ಟು ಬಿ ಸೈಲೆಂಟ್, ಗಾಡ್ ವಿಲ್ ಫೈಟ್ ಫಾರ್ ಯು. ನಿಮ್ಮ ಕಷ್ಟದ ಸಂದರ್ಭದಲ್ಲಿ ಎಲ್ಲ ಪ್ರಯತ್ನಗಳು ಮಾಡಿ ನಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೇ ಇರುವಾಗ ದೇವರ ವಾಕ್ಯ ಹೇಳುವಂಥದ್ದು, ನೀವಂತೂ ಸುಮ್ಮನೆ ಇರಿ, ನಾನೇ ನಿಮಗೋಸ್ಕರ ಯುದ್ಧ ಮಾಡ್ತೇನೆ. ಸೊ ದೇವರು ಕೇವಲ ಈಸ್ ನಾಟ್ ಪ್ಯಾಸಿವ್, ಅಂದರೆ ಮೇಲೆ ಇರುವಂಥ ದೇವರಲ್ಲ, ಈಸ್ ಆಲ್ಸೋ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ದಿನನಿತ್ಯ ಜೀವಿತದಲ್ಲಿ ನಮ್ಮೊಟ್ಟಿಗೆ ಪ್ರಯಾಣ ಮಾಡುವಂತನು ಈ ನೋಸ್ ಎವ್ರಿ ಫೀಲಿಂಗ್ಸ್ ಆಫ್ ಅಸ್. ನಮಗಿರುವಂಥ ಎಲ್ಲ ಭಾವನೆಗಳನ್ನು, ಆಶೆಗಳನ್ನು, ಸಮಸ್ಯೆಗಳನ್ನು ತಿಳಿದಾತನಾಗಿದ್ದಾನೆ. ಸೊ ಹಾಗಾಗಿ ಏನಂತ ಹೇಳಿದರೆ, ದೇವರೊಟ್ಟಿಗೆ ಹಂಚಿಕೊಳ್ಳುವಂಥದ್ದು, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಮುಂದೆ ಸಾಗುವಂಥದ್ದು ಇಂಪಾರ್ಟೆಂಟ್. ಸೊ ಇವತ್ತು ನಾವು ಕೀರ್ತನೆಗಳಲ್ಲಿ 104ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಲಾಸ್ಟ್ ವೀಕ್ 103ನೇ ಕೀರ್ತನೆಯನ್ನು ಧ್ಯಾನ ಮಾಡಿದ್ವಿ. 103ನೇ ಕೀರ್ತನೆ ವಿ ಯೂಸ್ ವೆರಿ ರೆಗ್ಯುಲರ್ಲಿ ಇನ್ ಎನಿ ಪ್ರೇಯರ್ ಮೀಟಿಂಗ್ ಆರ್ ಇನ್ ಎನಿ ಥ್ಯಾಂಕ್ಸ್ ಗಿವಿಂಗ್ ಟೈಮ್ ಆರ್ ಇನ್ ಅವರ್ ಪರ್ಸನಲ್ ಪ್ರೇಯರ್ ಡಿವೋಷನ್, ವಾಟ್ ಎವರ್ ಸಿಚುವೇಶನ್ಸ್ ವಿ ವಿಲ್ ಯೂಸ್ ದ್ಯಾಟ್. ಬಟ್ ಈಗ 104ನೇ ಕೀರ್ತನೆಯನ್ನು ಧ್ಯಾನ ಮಾಡುವಾಗ ಇದರಲ್ಲಿ 35 ವಚನಗಳಿದೆ. ಸೊ ಇಟ್ಸ್ ಲೆಂತಿ ಸಾಂಗ್. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಬಿಟ್ ಫಾಸ್ಟರ್ ದೆನ್ ಯೂಶುವಲ್. ಸ್ವಲ್ಪ ಫಾಸ್ಟಾಗಿ ಹೋಗ್ತೇವೆ. ಇದರ ಒಂದು ಇಂಟ್ರೊಡಕ್ಷನ್ ಟೈಟಲನ್ನು ನಾವು ನೋಡೋದಾದರೆ, ಯೆಹೋವನ ಸೃಷ್ಟಿ ಮಹತ್ ಅಂತ ಇದೆ. ಅಂತ ಹೇಳಿದರೆ ದ ಗ್ರೇಟ್ನೆಸ್ ಆಫ್ ಗಾಡ್ಸ್ ಕ್ರಿಯೇಷನ್ ಎಂಬುದಾಗಿ ನಾವು ಕರೀಬೋದು ಇಂಗ್ಲೀಷಲ್ಲಿ. ಸೊ ಇದನ್ನು ದೇವರ ಸೃಷ್ಟಿಯ ಕಾರ್ಯಗಳಿಗೆ ಹೋಲಿಕೆ ಮಾಡಿ ಆದಿಕಾಂಡ ಮತ್ತು ಯೋಬನ ಪುಸ್ತಕದ ಕೆಲವು ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ. ಅದೇನನ್ನು ಸೂಚಿಸದೆ ಹೇಳಿದರೆ, ಯೋಬ ದೇವರು ನಮ್ಮ ಜ್ಞಾನಕ್ಕಿಂತ ಮಿಗಿಲಾದಂಥವನು ಎಂಬುದಾಗಿ ಹೇಳುವಂಥ ಭಾಗಗಳು. ಅಂದರೆ ಗಾಡ್ಸ್ ಕ್ರಿಯೇಷನ್ ಪ್ರೊಕ್ಲೈಮ್ಸ್ ಹೌ ಗ್ರೇಟ್ ಅವರ್ ಗಾಡ್ ಇಸ್ ಎಂಬುದಾಗಿ. ದೇವರ ಸೃಷ್ಟಿ, ನಮ್ಮ ದೇವರು ಎಷ್ಟು ಸರ್ವಶಕ್ತನು, ಮಹತ್ವವುಳ್ಳಂಥ ದೇವರೆಂಬುದಾಗಿ ತಿಳಿಸ್ತದೆ. ಸೊ ಈ ಕೀರ್ತನೆಯನ್ನು ನಾವು ಸೃಷ್ಟಿಯ ಕುರಿತಾಗಿ ಧ್ಯಾನ ಮಾಡ್ತಾ, we will also come to know that we have a responsibility towards creation, and creation is a God's handiwork. ಅದು ದೇವರ ಕೈ ಕೆಲಸ ಮಾತ್ರವಲ್ಲದೆ ಸೃಷ್ಟಿ. ಮತ್ತು ಅದನ್ನು ನಾವು ತುಂಬ ವಿಷಯಗಳನ್ನು ಒಳಗೆ ಹೋಗುವಾಗ, ಅಂದರೆ ರೀಡ್ ಮಾಡುವಾಗ we will come to know that. ಸೊ ಇಂಟ್ರೊಡಕ್ಷನ್ ಪಾರ್ಟಿಗೆ ಹೋಗುವಾಗ ಈ ಕೀರ್ತನೆ ಸೃಷ್ಟಿಯ ಕುರಿತಾಗಿ ತಿಳಿಸ್ತದೆ. ಆದಿಯ ಚರಿತ್ರೆ, ಪ್ರಳಯ, ಇಂಥ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ. ಪ್ರಳಯ ಆಗುವಾಗ ಹೇಗೆ ದೇವರು, ವಾಟ್ ವಾಸ್ ಗಾಡ್ಸ್ ಇಂಟೆನ್ಷನ್, ಅದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ಕೀರ್ತನೆಯ ಆಥರ್ ಯಾರು ಬರೆದದಂತ ಸರಿಯಾಗಿ ನಿಖರವಾದ ಮಾಹಿತಿ ಇಲ್ಲ. ಬಟ್ ದಾವಿದನ ಕಾಲದಲ್ಲಿದ್ದಂತಹ ಅನೇಕ ಯಾಜಕ ವರ್ಗದವರು ಅಥವಾ ಕೀರ್ತನ ರಚಕರು, ಅವರು ಲೇವಿ ವಂಶದವರು ಬರೆದಿರಬಹುದೆನ್ನುವಂತಹ ಒಂದು ಅಭಿಪ್ರಾಯಗಳಿದೆ ದಾವಿದನ ಕಾಲದಲ್ಲಿ. ಸೊ ಈ ಕೀರ್ತನೆಯ ಮೇನ್ ಥೀಮ್ ನಾವು ಮಾಡೋದಾದರೆ, ಗಾಡ್ ಸಾವರ್ನಿಟಿ ಆಫ್ ದ ವರ್ಲ್ಡ್ ಆ್ಯಂಡ್ ಮೇಂಟೈನ್ಸ್ ಇಟ್. ಗಾಡ್
ಈ ಎಲ್ಲ ಸೃಷ್ಟಿಯ ಸರ್ವಶಕ್ತನು ಮತ್ತು ಪರಿಪಾಲಕನು ಆಗಿದ್ದಾನೆ. ಮೇಂಟೆನ್ಸ್ ಅಂತ ಹೇಳುವಾಗ ಯಾರು ಅದನ್ನು ಪರಿಪಾಲಿಸ್ತಾರೆ, ಒನ್ ನರ್ಚರ್ಸ್ ಟೇಕ್ ಕೇರ್ಸ್ ಆಫ್ ದ ಕ್ರಿಯೇಷನ್ ಆಸ್ ಗಾಡ್ ಎಂಬುದಾಗಿ ತಿಳಿಸ್ತದೆ. ಸೊ ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವಾಗ 1-4 ವಚನವನ್ನು ಒಂದು ಗುಂಪಾಗಿ ನಾವು ಅಧ್ಯಯನ ಮಾಡ್ತೇವೆ. 104, 1-4. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು. ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ, ಜಲರಾಶಿಗಳ ಮೇಲೆ ಉಪ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ, ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸುತ್ತಿ, ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಸೊ ಈ 1-4 ವಚನಗಳಿಗೆ ನಾವು ಟೈಟಲ್ ಮಾಡೋದಾದರೆ ದ ಗ್ಲೋರಿ ಆಫ್ ಗಾಡ್ಸ್ ಕ್ರಿಯೇಷನ್, ದೇವರ ಸೃಷ್ಟಿಯ ಒಂದು ಪ್ರಭಾವ, ಮಹತ್ವ, ಮಹಿಮೆ, ಹೀಗೆ ಅನೇಕ ವಿಷಯಗಳಿಗೆ ಅದನ್ನು ಹೇಳ್ಬೋದು. ಸೊ ಈ ಕೀರ್ತನೆಗಾರ ಸ್ಟಾರ್ಟ್ ಮಾಡುವಾಗ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ. ಸೊ ಅಂದರೆ ದಾವೀದನ ಕಾಲಕ್ಕೆ ಇದೊಂದು ರಿಲೇಟೆಡ್ ವಿಷಯ ಎಂಬುದಾಗಿ, ಅಥವಾ ದಾವೀದನೇ ಬರೆದಿರಬಹುದಾದಂಥ ಚಾನ್ಸಸ್ಸಿಗೆ ಈ ಒಂದು ಸಾಲು ಒಂದು ಹಿಂಟ್ ಕೊಡ್ತದೆ, ಹೇಗೆ ದಾವೀದನ ಕಾಲದಲ್ಲಿ ಇದು ರಿಲೇಟೆಡ್ ಸಾಮ್ ಎಂಬುದಾಗಿ. ಸೊ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕೀರ್ತನೆಗಾರ ಈ ಕೀರ್ತನೆಯನ್ನು ಪ್ರಾರಂಭಿಸಿದ್ರೆ, ಮುಂದಿನ ವಚನಗಳಿಗೆ ಹೋಗುವಾಗ ಅವರ್ ಗಾಡ್ ಯಾವೇ ಕ್ಲಾತ್ ವಿತ್ ದ ಹಾನರ್ ಆ್ಯಂಡ್ ಮ್ಯಾಜೆಸ್ಟಿ, ದೇವರು ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಾನೆ ಅಂತ ಕನ್ನಡದಲ್ಲಿದೆ. ಡ್ರೆಸ್ ಅಂತ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ, ಕ್ಲಾತ್ಡ್ ಅಂತ ಹೇಳುವಂಥ ವಿಷಯ. ಅಂದರೆ ದೇವರು ಹೀಗೆ ತನ್ನ ಪ್ರಭಾವ ಮಹಿಮೆಗಳನ್ನು ಮೇಲ್ನೋಟಕ್ಕೆ ತಿಳಿಸ್ತಾನೆ. ಅಂದರೆ ನಾವು ಬಟ್ಟೆ ನೋಡಿ ಕೆಲವೊಂದ್ಸಲ ಜಡ್ಜ್ ಮಾಡ್ತೇವೆ, ಈಗ ಈ ಬಟ್ಟೆ ಹಾಕಿದರೆ ದಿಸ್ ಇಸ್ ದ ಡ್ರೆಸ್ ಕೋಡ್ ಆಫ್ ಅಯ್ಯ ಅಂತ ಹೇಳ್ಕೊಂಡು. ಹಾಗೆ ದೇವರಿಗೆ ಇರುವಂತಹ ಸೃಷ್ಟಿಯಿಂದ ನಾವು ದೇವರನ್ನ, ಆತನ ಪ್ರಭಾವವನ್ನು, ಆತನ ಮಹಿಮೆಯನ್ನು ತಿಳ್ಕೊಳ್ಬಹುದು ಎನ್ನುವಂಥ ಉದ್ದೇಶದಿಂದ ಕೀರ್ತನೆಗಾರ ಹೇಳುವಂಥದ್ದು ಭೂಷಿತನಾಗಿದ್ದಿ ಅಂತ ಹೇಳಿ. ಇಲ್ಲಿ ದೇವರನ್ನ, ಬೆಳಕು, ಆಕಾಶ, ಹೀಗೆ ಅನೇಕ ವಿಷಯಗಳಲ್ಲಿ ಕೀರ್ತನೆಗಾರ ಡಿಸ್ಕ್ರೈಬ್ ಮಾಡ್ತಾನೆ. ಅಂತ ಹೇಳಿದರೆ ಗಾಡ್ಸ್ ಆಟ್ರಿಬ್ಯೂಟ್ಸ್, ದೇವರ ಒಂದು ಗುಣಲಕ್ಷಣಗಳಲ್ಲಿ ಬೆಳಕು ಮತ್ತು ಸೃಷ್ಟಿಗೆ ಮಿಗಿಲಾದಂಥವನು. ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ, ಉಪ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ ಅಂತ ಹೇಳುವಂಥದ್ದು. ಅಂದರೆ ಅಪ್ಪರ್ ಚೇಂಬರ್ಸ್, ದೇವರು ಉಪ್ಪರಿಗೆ ಅಂತ ಹೇಳುವಾಗ ಆಕಾಶದಗಿಂತ ಮೇಲೆ ಡ್ವೆಲ್ಲಿಂಗ್ ಪ್ಲೇಸಸ್ ಅಥವಾ ವಾಸಸ್ಥಾನಗಳನ್ನು ಕಟ್ಟಿಕೊಂಡು ಜೀವಿಸ್ತಾ ಇದ್ದಾನೆ ಅಂತ ಹೇಳಿದರೆ, ನಮ್ಮ ದೇವರಿಗೆ ಅವರ್ ಗಾಡ್ ಇಸ್ ಮೈಟಿ ಆ್ಯಂಡ್ ಮ್ಯಾಜೆಸ್ಟಿ ಆ್ಯಂಡ್ ಇಸ್ ಕಂಡಕ್ಟ್ ಇಸ್ ಲೈಟ್ ಆ್ಯಂಡ್ ರೈಚಿಯಸ್. ದೇವರ ಕಾರ್ಯಗಳು ನ್ಯಾಯ, ನೀತಿ, ಮಹಿಮದಿಂದ ತುಂಬಿದರೆ, ಅಂದಿನ ಕಾಲದಲ್ಲಿ ಅನೇಕ ಬೇರೆ ಬೇರೆ ದೇವರುಗಳ ಬಗ್ಗೆ ಕೂಡ ಹೀಗೆ ಡಿಫೈನ್ ಮಾಡ್ತಾ ಇದ್ರು. ಬಟ್ ಅವರ ದೇವರುಗಳಲ್ಲಿ ಬಲಿ, ಯಜ್ಞ, ಕರುಣೆ ಇಲ್ಲದೆ ಇರುವಂಥದ್ದು, ಇಂಥ ವಿಷಯಗಳಿಂದಾಗಿ ಶೇಮ್ಫುಲ್ ಆಗಿ ತುಂಬ ರೂಢಾಗಿ ಬಿಹೇವ್ ಮಾಡುವಂತಹ ಒಂದು ಆಚರಣೆಗಳನ್ನು ನಾವು ನೋಡ್ತೇವೆ. ಬಟ್ ನಮ್ಮ ದೇವರಲ್ಲಿ ಅಂಥ ವಿಷಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಸೊ ಉಪ್ಪಾರಿಗೆ ಅಂತ ಹೇಳುವಾಗ ಇಟ್ ಆಲ್ಸೋ ಸೇಸ್ ದಟ್ ಗಾಡ್ ಇಸ್ ಬಿಯಾಂಡ್ ಕ್ರಿಯೇಷನ್, ಅಪ್ಪರ್ ಚೇಂಬರ್ಸ್, ಅದು ಆಕಾಶಕ್ಕಿಂತ ಮೇಲೆ ಜೀವಿಸ್ತಾ ಇದ್ದಾನೆ. ಮತ್ತು ಇಟ್ಸ್ ಅ ಗಾಡ್ಸ್ ಪ್ರೈವೇಟ್ ಪ್ಲೇಸ್ ಅಥವಾ ಪ್ರೈವೇಸಿ ಮತ್ತು ಸೆಕ್ಲೂಷನ್. ಮಾನವರಿಂದ, ಸೃಷ್ಟಿಯಿಂದ ಸಪ್ರೇಟ್ ಆಗಿರುವಂಥವನು. ಸೃಷ್ಟಿಯಲ್ಲಿಯೇ ದೇವರಿಲ್ಲ, ಬದಲಾಗಿ ಸೃಷ್ಟಿಯಿಂದ ದೇವರು ಹೊರಗಿದ್ದಾನೆ. ಬಟ್ ನಮಗೆ ಸೃಷ್ಟಿಯಲ್ಲಿ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಅದನ್ನು ಕೀರ್ತನೆಗಾರ ಹೀಗೆ ಕೀರ್ತನೆಗಳಲ್ಲಿ ವಿವರಿಸ್ತಾನೆ. ಅಂದರೆ ನೀನು ಗಾಳಿ ಮತ್ತು ಅಗ್ನಿಜ್ವಾಲೆ ಇವೆಲ್ಲವೂ ನಿನ್ನ ಮಾತು ಕೇಳ್ತದೆ, ನಿನಗೆ ಅಧೀನ ಆಗ್ತದೆ ಅಂತ ಹೇಳಿಕೊಂಡು. ಸೊ ನಾವು ಮುಂದಿನ ವಚನ 5-9 ವಚನಗಳಿಗೆ ಹೋಗೋದಾದರೆ, ಭೂಮಿಯು ಯುಗಾಂತರಕ್ಕೂ ಕದಲದ ಹಾಗೆ ಅದನ್ನು ದೃಢವಾದ ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ದಿ. ನೀನು ಅದನ್ನು ಆದಿಸಾಗರವೆಂಬ ವಸ್ತ್ರದಿಂದ ಹೊದಿಸಿದ್ದಿ. ನೀರು ಪರ್ವತಗಳನ್ನು ಮುಚ್ಚಿಬಿಟ್ಟಿತು, ನೀನು ಗದರಿಸಲು ಅದು ಓಡಿ ಹೋಯಿತು. ನಿನ್ನ ಗರ್ಜನೆಗೆ ಹೆದರಿ ನೀನು ನೇಮಿಸಿದ ಸ್ಥಳಕ್ಕೆ ಹೋಗಲು ಪರ್ವತಗಳು ಎದ್ದವು, ತಗ್ಗುಗಳು ಇಳಿದವು. ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಳ್ಳುವ ಹಾಗೆ ನೀನು ಮೇರೆಯನ್ನು ಗೊತ್ತು ಮಾಡಿದ್ದಿ. ಸೊ 5-9 ವಚನಕ್ಕೆ ದ ಪವರ್ ಆಫ್ ಗಾಡ್ ಎವಿಡೆಂಟ್ ಎಟ್ ದಿ ಫ್ಲಡ್ ಆ್ಯಂಡ್ ಇಟ್ಸ್ ಆಫ್ಟರ್ ಮ್ಯಾಥ್ ಎಂಬುದಾಗಿ. ದೇವರ ಕಾರ್ಯ ಪ್ರವಾಹ, ಪ್ರಳಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಅದರ ಪರಿಣಾಮಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ
ನಾವು ಸೃಷ್ಟಿಯ ಬಗ್ಗೆ ನೋಡೋದಾದ್ರೆ ಯುಗ ಯುಗಾಂತರಕ್ಕೂ ಕದಲದ ಹಾಗೆ ದೃಢವಾದ ಅಸ್ಥಿವಾರದ ಮೇಲೆ ದ ಫೌಂಡೇಶನ್ ವಾಸ್ ಲೇಡ್ ಬೈ ಗಾಡ್. ಅದಕ್ಕೆ ಫೌಂಡೇಶನ್ ಹಾಕಿದಂಥವನು ದೇವರೇ ಹೊರತು ಇಟ್ಸ್ ನಾಟ್ ಜಸ್ಟ್ ಎವಲ್ಯೂಷನರಿ ಆ್ಯಕ್ಟ್. ಅದಾದ್ರಷ್ಟಕ್ಕೆ ಅದೇ ವಿಕಾಸನವಾದಂತಹ ಒಂದು ವ್ಯವಸ್ಥೆ ಅಲ್ಲ ಭೂಮಿ, ಬಟ್ ಇಟ್ಸ್ ಅ ಗಾಡ್ಸ್ ವರ್ಕ್. ಅದು ದೇವರ ಕಾರ್ಯವಾಗಿದೆ. ಹಾಗಾಗಿ ಅಸ್ಥಿವಾರ ಹಾಕಿದಂಥವನು ದೇವರೇ ಆಗಿದ್ದಾನೆ. ಸೊ ಹಾಗಾಗಿ ದೇವರ ಮಾತಿಗೆ ಅದು ಬೆಲೆ ಕೊಡ್ತದೆ. ನೀನು ವಸ್ತ್ರದಂತೆ ಒದಿಸಿದ್ದಿ, ಗದರಿಸಲು ಅದು ಓಡಿ ಹೋಯಿತು, ಗರ್ಜನೆಗೆ ಎದುರಿ ನೇಮಿಸಿದ ಸ್ಥಳಕ್ಕೆ ಹೋಗಲ್ಲ ಅಂತ ಹೇಳುವಾಗ ಗಾಡ್ ವರ್ಕ್ಸ್ ಆಸ್ ಪರ್ ದ ವರ್ಡ್ ಆಫ್ ಗಾಡ್. ಕ್ರಿಯೇಷನ್ ವರ್ಕ್ಸ್ ಆಸ್ ಪರ್ ದ ವರ್ಡ್ ಆಫ್ ಗಾಡ್. ಸೃಷ್ಟಿ ದೇವರ ಮಾತಿನ ಮೇಲೆ ಕಾರ್ಯ ಮಾಡ್ತದೆ. ಸೊ ಹಾಗಾಗಿ ಎಲ್ಲವನ್ನ ನೆನಪು ಮಾಡಿಕೊಳ್ತಾನೆ. ವಿಶೇಷವಾಗಿ ನೀರು ಪರ್ವತಗಳನ್ನು ಮುಚ್ಚಿಬಿಟ್ಟದಂತ ಹೇಳುವಾಗ ಹೋಲ್ ಕ್ರಿಯೇಷನ್ ವಾಸ್ ಆಕ್ಯುಪೈಡ್ ಬೈ ದ ವಾಟರ್. ನಮಗೆ 1/3 ಆಫ್ ದ ದಿಸ್ ಅರ್ತ್ ಇಸ್ ಕವರ್ಡ್ ಬೈ ವಾಟರ್ ಅಂತ ತಿಳಿಸ್ತದೆ. ಅಂದರೆ ಈ ಭೂಮಿ ಮುಕ್ಕಾಲು ಭಾಗ ನೀರಿನಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ. ಅಂದರೆ ಅದನ್ನು ಕೆಲವು ಥಿಯಾಲಜಿಯನ್ಸ್ ಹೀಗೆ ಡಿಸ್ಕ್ರೈಬ್ ಮಾಡ್ತಾರೆ, ವಾಟರ್ಸ್ ಪ್ರಿವೈಲ್ಡ್ ಎಕ್ಸಿಡಿಂಗ್ಲಿ ಆನ್ ದಿ ಅರ್ತ್ ಎಂಬುದಾಗಿ. ಅಂದರೆ ಭೂಮಿಯನ್ನೆಲ್ಲ ನೀರು ತುಂಬಿಕೊಂಡು ಅದು ಪ್ರಭುತ್ವವನ್ನು ತುಂಬಿತು. ಬಟ್ ಆದರೆ ಯಾವಾಗ ಗಾಡ್ ಅದಕ್ಕೆ ಗೇವ್ ಪರ್ಮಿಷನ್ ಅಥವಾ ಗಾಡ್ ಸೆಡ್, ದೆನ್ ದ ಲ್ಯಾಂಡ್ ರಿಸಿಡ್ಸ್ ಇಟ್. ಅಂದರೆ ದೇವರು ಮಾತು ಕೊಡಲು ಈ ಪರ್ವತಗಳು ಹೇಳ್ತದೆ, ತಗ್ಗುಗಳು ಇಳಿದವು. ಅಂದರೆ ತಗ್ಗುಗಳೆಲ್ಲ ಇನ್ನೂ ಕೆಳಗೆ ಇಳಿದು ಅಲ್ಲಿ ನೀರು ಹೋಯಿತು. ಪರ್ವತಗಳು ಮೇಲೆ ಬೆಳೆದು ಭೂಮಿ ಇನ್ನೂ ಜಾಸ್ತಿ ಹಬ್ಬಿಕೊಳ್ಳಿಕ್ಕೆ ಆಯಿತು. ಅಂದರೆ ನೀರಿನ ಮೇಲೆ ಭೂಮಿ ಅಥವಾ ಪರ್ವತಗಳು ಪ್ರಭುತ್ವ ಸಾಧಿಸುವಂಥದ್ದು. ಇಲ್ಲ ಅಂತ ಹೇಳಿದರೆ ನೀರು ಎಲ್ಲವನ್ನು ತುಂಬಿಕೊಂಡಿದ್ದಾಗ ಅಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದನ್ನು ಜಲಪ್ರಳಯದ ಕಾಲಕ್ಕೆ ಸೂಚನೆ ಮಾಡಿ ಹೇಳುವಂಥದ್ದು. ಅದನ್ನು ನಾವು ಯೇಸುಸ್ವಾಮಿ ಜೀವನದಲ್ಲಿ ಕೂಡ ಕಾಣ್ಬೋದು. ಯೇಸುಸ್ವಾಮಿ ನೀರನ್ನು ಗದರಿಸುವಾಗ ಯಾಕೆ ಸಮುದ್ರ ನೀನು ಒಂದು ಪದ ಇರ್ತದೆ, ಅದು ಅಂದರೆ ಹೇಗೆ ನೀನು ಅಷ್ಟೊಂದು ಗದರಿಸ್ತೀಯ, ಸೌಂಡ್ ಮಾಡ್ತಾ ಇದೀಯಾ, ಬಿ ಸೈಲೆಂಟ್ ಅಂತ ಹೇಳುವಂಥ ಒಂದು ಪದ. ಸೊ ಆಗ ಯೇಸುಸ್ವಾಮಿಯ ಮಾತಿಗೆ ಸಮುದ್ರವು ನೀರುಗಳು ಕೂಡ ವಿಧೇಯರಾಗ್ತದೆ ಎಂಬುದಾಗಿ ಪೇತ್ರ ಶಾಕ್ ಆಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಮುಂದೆ 10-18 ವಚನ, ಬುಗ್ಗೆಗಳನ್ನು ತಗ್ಗುಗಳಿಗೆ ಬರಮಾಡುತ್ತಿ, ಅವು ಪರ್ವತಗಳ ನಡುವೆ ಹರಿದು ಹೋಗುತ್ತವೆ, ಅವು ಅಡವಿಯ ಮೃಗಗಳಿಗೆ ನೀರು ಕೊಡುತ್ತವೆ, ಕಾಡು ಕತ್ತೆಗಳು ದಾಹ ತೀರಿಸಿಕೊಳ್ಳುತ್ತವೆ, ಪಕ್ಷಿಗಳು ಅವುಗಳ ಬಳಿಯ ಮರಗಳ ಕೊಂಬೆಗಳಲ್ಲಿ ವಾಸವಾಗಿದ್ದು ಗಾನ ಮಾಡುತ್ತವೆ. ನೀನು ಮೇಲಂತಸ್ತುಗಳಿಂದ ಪರ್ವತಗಳಿಗೆ ನೀರು ಕೊಡುತ್ತಿ, ನಿನ್ನ ಕಾರ್ಯಫಲದಿಂದ ಭೂಮಿ ತೃಪ್ತಿ ಹೊಂದುತ್ತದೆ. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳೆಸುತ್ತಿ, ಮನುಷ್ಯರಿಗೋಸ್ಕರ ಪೈರನ್ನು ಹುಟ್ಟಿಸುತ್ತಿ. ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು, ಹೃದಯಾನಂದಕರವಾದ ದ್ರಾಕ್ಷರಸವನ್ನು, ಮುಖಕ್ಕೆ ಕಾಂತಿಯನ್ನುಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಯೆಹೋವನು ನೆಟ್ಟ ಮರಗಳಾದ ಲೇಬೋನಿನ ದೇವದಾರ ವೃಕ್ಷಗಳಿಗೆ ಬೇಕಾದಷ್ಟು ಜಲವಿರುತ್ತದೆ. ಪಕ್ಷಿಗಳು ಅವುಗಳಲ್ಲಿ ಗೂಡು ಕಟ್ಟಿಕೊಳ್ಳುತ್ತವೆ. ತುರಾಯಿ ಮರಗಳು, ಬಗ ಪಕ್ಷಿಗಳು ವಾಸಿಸುತ್ತವೆ. ಕಾಡು ಕುರಿಗಳಿಗೆ ಉನ್ನತವಾದ ಪರ್ವತಗಳು, ಬೆಟ್ಟದ ಮೊಲಗಳಿಗೆ ಬಂಡೆಗಳು ಆಶ್ರಯ ಸ್ಥಾನಗಳಾಗಿವೆ ಎಂಬುವಂಥದ್ದು. ಸೊ 10-18 ವಚನಕ್ಕೆ ನಾವು ಟೈಟಲ್ ಮಾಡೋದಾದ್ರೆ, ದ ಗ್ಲೋರಿ ಆಫ್ ಗಾಡ್ಸ್ ಕ್ರಿಯೇಷನ್ ಇನ್ ಲಿವಿಂಗ್ ಥಿಂಗ್ಸ್, ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ದೇವರ ಸೃಷ್ಟಿ ಮಾತ್ರವಲ್ಲದೆ ದೇವರು ಸೃಷ್ಟಿಸಿದಂತಹ ಪ್ರಾಣಿ, ಪಕ್ಷಿ, ಮರ, ಗಿಡಗಳಲ್ಲಿ ಕೂಡ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಬುಗ್ಗೆಗಳಿಗೆ, ತಗ್ಗುಗಳಿಗೆ ಬರಮಾಡುತ್ತಿ, ಪರ್ವತಗಳ ನಡುವೆ ಹರಿದು ಹೋಗ್ತದೆ ಅಂತ ಹೇಳುವಾಗ, ನೋಹನ ಕಾಲದಲ್ಲಿ ದೇವರು ನೀರನ್ನು ಹೇಗೆ ತಗ್ಗಿಸ್ತಾನೆ ಮತ್ತು ಪರ್ವತಗಳು ಇನ್ನೂ ಮೇಲೆ ಎಬ್ಬಿಸುವುದರ ಮೂಲಕ ಗಾಡ್ ಕಂಟ್ರೋಲ್ಸ್ ದ ವರ್ಲ್ಡ್, ಅಥವಾ ಗಾಡ್ ರೈನ್ ಓವರ್ ದ ಸಿ, ಸಮುದ್ರಕ್ಕಿಂತ ದೇವರು ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾನೆ ಎಂಬುದಾಗಿ ತಿಳ್ಕೊಳ್ಬೋದು. ಸೊ ಹೀಗೆ ಹರಿದು ಹೋಗುವಂಥ ನೀರು ಅದು ಸುಮ್ಮನೆ ಈಗ ವ್ಯರ್ಥವಾಗಿ ಹೋಗೋದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಮಾತ್ರವಲ್ಲದೆ ಬೆಳೆಯುವಂಥ ಗಿಡ ಮರಗಳಿಗೆ ಒಂದು ಉತ್ತೇಜಿಸುವಂತಹ, ಜೀವ ಕೊಡುವಂಥ ನದಿಗಳಾಗಿ ಹರಿದು ಹೋಗ್ತದೆ. ಅದು ಜೀವವನ್ನು ಹುಟ್ಟಿಸ್ತದೆ. ಸೊ ಹಾಗಾಗಿ ದೇವರು ಒಂದು ಒಳ್ಳೆ ಪ್ಲಾನಲ್ಲಿ ಈ ಕ್ರಿಯೇಷನನ್ನು ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿಯನ್ನು ಹಾಗೆ ನಿರ್ಮಾಣ ಮಾಡಿದ್ದಾನೆ ದೇವರು. ಸೊ ಅವುಗಳಿಂದ ಎಲ್ಲ ಕಾಡು, ಕತ್ತೆ, ಪ್ರಾಣಿ, ಪಕ್ಷಿಗಳು
ಎಲ್ಲವೂ ಕಾಲ ಕಾಲಕ್ಕೆ ಎಲ್ಲ ಅದಕ್ಕೆ ಒಂದೊಂದು ಟೈಮ್ ಇದೆ. ಆ ಟೈಮಲ್ಲಿ ದೇವರು ಅದಕ್ಕೆ ಏನು ಮಾಡ್ತಾನೆ, ಆಹಾರವನ್ನ, ವಾಸ ಮಾಡಲಿಕ್ಕೆ ಸ್ಥಳವನ್ನ ಅನುಗ್ರಹಿಸಿ ಕೊಡ್ತಾನೆ. ಅದಕ್ಕೆ ಅಲ್ಲಿ ಹೇಳುವಂಥದ್ದು, ಮೇಲಂತಸ್ತುಗಳಿಂದ ಪರ್ವತಗಳಿಗೆ ನೀರು ಕೊಡುತ್ತಿ, ಕಾರ್ಯಫಲದಿಂದ ಭೂಮಿಯು ತೃಪ್ತಿ ಹೊಂದುತ್ತದೆ. ಸೊ ಭೂಮಿ ತೃಪ್ತಿ ಹೊಂದಬೇಕಿದ್ರೆ ಅದಕ್ಕೆ ಕೂಡ ದೇವರ ಸಹಾಯ, ದೇವರ ಕಾರ್ಯಗಳು. ಸೊ 14-15 ಎಲ್ಲ ವಚನಗಳು ನೋಡುವಾಗ ಮನುಷ್ಯರಿಗೆ ಕೂಡ ತೃಪ್ತಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಪಡುವಂಥ ಪ್ರಯಾಸಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನು ಕೂಡ ದೇವರೇ ಆಗಿರ್ತಾನೆ ಅಂತ ಹೇಳಿದ್ರೆ, ಗಾಡ್ಸ್ ಕೇರ್ ಆ್ಯಂಡ್ ಬಾಡಿ ಆಫ್ ಡಿವೈನ್ ಪ್ರೊಟೆಕ್ಷನ್ ಇಸ್ ಸೀನ್ ಇನ್ ಕ್ರಿಯೇಷನ್ ಎಂಬುದಾಗಿ. ದೇವರ ಒಂದು ಕೇರ್, ಕಾಳಜಿ ಮತ್ತು ಡಿವೈನ್ ಪ್ರೊಟೆಕ್ಷನ್, ರಕ್ಷಣೆ ಮಾತ್ರ ನಮಗೆ ಮಾತ್ರ ಅಲ್ಲ, ಬರೀ ನಾವು 4 ಗೋಡೆ ಒಳಗಡೆ, ಮನೆ ಒಳಗಡೆ ಸೇಫ್ ಆಗಿದೆ ಅಂತ ಹೇಳಿ, ಸೃಷ್ಟಿಯೊಳಗೆ ಅನೇಕರು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ, ಸಂರಕ್ಷಣೆ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಅದು ದೇವರ ಕಾರ್ಯ ಎಂಬುದಾಗಿ ಕೀರ್ತನೆಗಾರ ತಿಳಿಸ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ಸೃಷ್ಟಿ ಕೂಡ ದೇವರನ್ನು ಸ್ತುತಿಸ್ತದೆ. ಪ್ರಾಣಿ ಪಕ್ಷಿಗಳು ಅದು ಹೇಗೆ ಅಂತ ಹೇಳಿದ್ರೆ, ದೇ ಎಕ್ಸ್ಪ್ರೆಸ್ ದರ್ ಗ್ರಾಟಿಟ್ಯೂಡ್ ಬೈ ಚಾಂಟಿಂಗ್ ಆ್ಯಂಡ್ ಪ್ರೈಸಿಂಗ್ ದೇರ್ ಮೇಕರ್ ಆ್ಯಂಡ್ ಪ್ರಿಸರ್ವರ್. ಅವರನ್ನು ಸೃಷ್ಟಿಸಿ ಕಾಪಾಡುವಂಥ ದೇವರನ್ನ ತಮ್ಮ ಹಾಡುಗಳು, ಶಬ್ದಗಳ ಮೂಲಕ ಇಡೀ ಸೃಷ್ಟಿ ದೇವರನ್ನ ಸ್ತುತಿಸ್ತದೆ ಎಂಬುದಾಗಿ ಕೀರ್ತನೆಗಾರ ಸೃಷ್ಟಿಯ ಬಗ್ಗೆ, ದೇವರ ಬಗ್ಗೆ ವಿವರಣೆ ಮಾಡುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಮುಂದೆ ಅವರದ್ದು ಹೃದಯಾನಂದಕರವಾದ ದ್ರಾಕ್ಷರಸವನ್ನ, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು, ರೊಟ್ಟಿಯನ್ನು ಮನುಷ್ಯರು ಸಂಪಾದಿಸಿಕೊಳ್ತಾರೆ ಅಂತ ಹೇಳುವಾಗ, ಮನುಷ್ಯನ ಎಲ್ಲ ಶ್ರಮಕ್ಕೆ ತಕ್ಕ ಪ್ರತಿಫಲ ದೇವರಿಂದ ದೊರೀತದೆ. ನಮಗೆ ಒಂದು ವೇಳೆ ಮನುಷ್ಯ ರಾತ್ರಿ ಬಿತ್ತನೆ ಮಾಡಿ ಬೆಳಗ್ಗೆ ಅಂದರೆ ಒಂದು ದಿವಸ ಬಿತ್ತನೆ ಮಾಡಿ ಇನ್ನೊಂದು 3-4 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಬೆಳೆ ಬರಲಿಲ್ಲ ಅಂತ ಹೇಳಿದರೆ ಏನಾಗ್ಬೋದು, ಇಡೀ ಸೃಷ್ಟಿಗೆ ಆಹಾರವೇ ಇಲ್ಲದೆ ಹೋಗ್ಬೋದು. ಬಟ್ ಆದರೆ ಆ ಎಲ್ಲ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಅಂದರೆ ಗಾಡ್ಸ್ ಕ್ರಿಯೇಷನ್ ಅಥವಾ ಗಾಡ್ಸ್ ಆ್ಯಕ್ಟ್, ದೇವರ ಕಾರ್ಯ ಹೇಗಿದೆ ಅಂತ ಹೇಳಿದರೆ, ಬಿತ್ತುವಂಥ ಬೀಜ ಹೇಗೆ ತುಂಬವಾಗಿ ಬರ್ತದೆ ಎನ್ನುವಂಥದ್ದು ಇಟ್ಸ್ ಮಿಸ್ಟ್ರಿ ಆಫ್ ಕ್ರಿಯೇಷನ್. ಅದು ಹೇಗೆ ಕಾರ್ಯ ಮಾಡ್ತದೆ ಗೊತ್ತಿಲ್ಲ. ಸೊ ಹಾಗಾಗಿ ದೇವರ ಕಾರ್ಯವನ್ನು ಕೀರ್ತನೆಗಾರ ಈ ರೀತಿಯಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೇಳುವಂಥದ್ದು. ಸೊ ಅದು ಎಲ್ಲದಕ್ಕೆ ವಾಸಸ್ಥಳವಾಗಿ, ದಿಸ್ ಇಸ್ ದ more preserved and joyful place to the entire creatures of God. ದೇವರ ಇಡೀ ಸೃಷ್ಟಿಯಲ್ಲಿ ಎಲ್ಲವೂ ಸಂತೋಷವಾಗಿರಲಿಕ್ಕೆ ಇದೊಂದು ಸಂತೋಷದ ಸ್ಥಳ ಎಂಬುದಾಗಿ ನಾವು 18 ವಚನಗಳ ತನಕ ಈ ಕೀರ್ತನೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಮುಂದುವರೆದು 19-26 ವಚನ. ಸೊ ನಾವು ಅದರಲ್ಲಿ ಒಂದು ಲೆಬನನ್ ವಿಷಯದ್ದು ನೋಡಿ ಬಿಡುವ. ಲೆಬನನ್ ದೇವದಾರು ವೃಕ್ಷಗಳು. ಸೊ ಲೆಬನಾನ್ ಇಸ್ ಅ ಟ್ರೀ ಆಫ್ ಗಾಡ್ ಎಂಬುದಾಗಿ, ಅಂದರೆ ಇದು ಮನುಷ್ಯ ನೆಟ್ಟಂತಹ ಗಿಡವಲ್ಲ, ಬದಲಾಗಿ ದೇವರೇ ನೆಟ್ಟಂತಹ ಗಿಡ. ಅಂದರೆ ನಮಗೆ ಗೊತ್ತಿರುವ ಹಾಗೆ ಅನೇಕ ಮರಗಳು ಮನುಷ್ಯನು ನೆಟ್ಟಿ ಬೇರೆ ಬೇರೆ ಕಸಿ ಅಂತ ಮಾಡುವಂಥದ್ದು ಹಾಗೆಲ್ಲ ಬರ್ತದೆ. ಬಟ್ ಆದರೆ ಲೆಬನನ್ ಗಿಡ ದೇವರೇ ನೆಟ್ಟು ಅದು ತುಂಬ ಉದ್ದವಾಗಿ ಬೆಳೆಯುವಂತಹ ಗಿಡ. ಹಾಗಾಗಿ ಇದು ಬೆಳೆದು ಅನೇಕ ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಳವಾಗ್ತದೆ ಎಂಬುದಾಗಿ ಈ ಕೀರ್ತನೆ ತಿಳಿಸ್ತದೆ. ಸೊ ಮುಂದುವರೆದ 19-26 ವಚನ. ವಿಶೇಷ ಕಾಲಗಳ ಸೂಚನೆಗಾಗಿ ಚಂದ್ರನನ್ನು ನಿರ್ಮಿಸಿದ್ದಿ, ಸೂರ್ಯನು ತನ್ನ ಅಸ್ತಮಾನ ಸಮಯವನ್ನು ಬಲ್ಲನು. ನೀನು ಕತ್ತಲೆಯನ್ನು ಬರಮಾಡಲು ರಾತ್ರಿಯಾಗುತ್ತದೆ, ಆಗ ಕಾಡಿನ ಮೃಗಗಳೆಲ್ಲ ಹೊರಬರುತ್ತದೆ, ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ಸೂರ್ಯೋದಯವಾಗಲು ಅವು ಬಂದು ತಮ್ಮ ಗವಿಗಳಲ್ಲಿ ಮಲಗಿಕೊಳ್ಳುತ್ತವೆ. ಮನುಷ್ಯನು ತನ್ನ ಕೆಲಸಕ್ಕೆ ಹೊರಟು ಹೋಗುತ್ತಾನೆ, ಸಾಯಂಕಾಲದವರೆಗೆ ದುಡಿಯುತ್ತಾನೆ. ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಹೀಗೂ ಬಹು ವಿಶಾಲವಾದ ಸಮುದ್ರವು, ಅದರೊಳಗೆ ಲೆಕ್ಕವಿಲ್ಲದಷ್ಟು ಸಣ್ಣ ದೊಡ್ಡ ಜೀವ ಜಂತುಗಳು ಚಲಿಸುತ್ತಿರುತ್ತವೆ. ಅದರಲ್ಲಿ ಹಡಗುಗಳು ಸಂಚರಿಸುತ್ತವೆ. ನೀನು ಉಂಟು ಮಾಡಿದ ಲಿವ್ಯತಾಣವು ಅದರಲ್ಲಿ ಆಡುತ್ತದೆ ಎಂಬುದಾಗಿ. ಸೊ 19-26 ವಚನ. ದ ವಂಡರ್ ಆಫ್ ದ ಸೀ ಗಾಡ್ ಕ್ರಿಯೇಟೆಡ್. ಸೊ ಸೃಷ್ಟಿಯಲ್ಲಿರುವಂತಹ ಒಂದು ವಂಡರ್ಸ್, ವಿಶೇಷತೆಗಳನ್ನು ಕೂಡ ದೇವರೇ ಉಂಟು ಮಾಡಿದ್ದಾನೆ ಎಂಬುದಾಗಿ ಈ ಕೀರ್ತನೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ 19-26ರಲ್ಲಿ ನಾವು ಸೃಷ್ಟಿಯ ಮುಂದುವರೆದು ಸಮುದ್ರಕ್ಕೆ ಹೋಗುವುದಕ್ಕಿಂತ ಮೊದಲು ಸೂರ್ಯಚಂದ್ರನನ್ನು ಕೂಡ ದೇವರೇ ಉಂಟು ಮಾಡಿದ್ದಾನೆ. ಮತ್ತು ಅದು ಹೇಗೆ ಕಾರ್ಯ ಮಾಡ್ತದೆ ಹೇಳಿದರೆ, ದೇವರ ಅಪ್ಪಣೆಯ ಮೇರೆಗೆ. ಅಂದರೆ ಸೂರ್ಯ ಇಸ್ರಾಯೇಲರಿಗೆ ಅವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಮುಳುಗದೆ ಇದ್ದಂಥ ವಿಶೇಷತೆಯನ್ನು ನಾವು ನೋಡ್ತೇವೆ. ನಾವು ಅನೇಕ ಸಲ ಸೂರ್ಯ ಚಂದ್ರ ಬರುವಾಗ ವಿ ಫೀಲ್ ಹ್ಯಾಪಿ ಆ್ಯಂಡ್ ಎಕ್ಸೈಟ್ಮೆಂಟ್ ದಟ್ ಗಿವ್ಸ್ ಸಮ್ ಸಾರ್ಟ್ ಆಫ್ ರಿಫ್ರೆಶ್ನೆಸ್. ನಮ್ಮೆಲ್ಲರಿಗೆ ಬೇರೆ ರೀತಿಯ ಒಂದು ರಿಫ್ರೆಶನ್ನು ಆ ಒಂದು ಸೂರ್ಯಕ್ಕೆ ಮತ್ತು ಚಂದ್ರ ಕೊಡುವಂಥದ್ದನ್ನು ನೋಡ್ತೇವೆ. ಅಂದರೆ
ಸೂರ್ಯ ಕ್ಲೌಡಲ್ಲಿ ಮುಚ್ಚಿ ಹೋದರೆ ನಮಗೆ ವಿ ಫೀಲ್ ಸಮ್ ಸಾರ್ಟ್ ಆಫ್ ಬೋರಿಂಗ್ ಆರ್ ಲೇಸಿನೆಸ್ ಹಾಗೆ ಆಗ್ಬೋದು. ಬಟ್ ಆದರೆ ಸೂರ್ಯ ಬರುವಾಗ, ಚಂದ್ರ ಬರುವಾಗ ದರ್ ಇಸ್ ಎಕ್ಸೈಟ್ಮೆಂಟ್ ಆ್ಯಂಡ್ ದ್ಯಾಟ್ಸ್ ಗಾಡ್ಸ್ ವರ್ಕ್ಸ್ ಆ್ಯಂಡ್ ದ್ಯಾಟ್ ರಿವಲ್ಸ್ ಗಾಡ್ಸ್ ಗ್ಲೋರಿ. ದೇವರ ಮಹಿಮೆಯನ್ನು ನಾವು ತೋರಿಸ್ತದೆ ಎಂಬುದಾಗಿ ನಾವು ಅದರಲ್ಲಿ ತಿಳ್ಕೊಳ್ಬೋದು. ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳು ಹೇಗೆ ಕೆಲಸ ಮಾಡ್ತವೆ. ಸೊ ರಾತ್ರಿ ಆಗುವಾಗ ಇಟ್ಸ್ ಅನದರ್ ಸಿಸ್ಟಮ್ ಬೈ ಗಾಡ್. ದೇವರು ಹೇಗೆ ಸೃಷ್ಟಿಯಲ್ಲಿ ರಾತ್ರಿಯಲ್ಲಿ ಕಾಡು ಪ್ರಾಣಿಗಳೆಲ್ಲ ಹೊರಗೆ ಬರ್ತವೆ, ಅವುಗಳ ಆಹಾರ ಹುಡುಕ್ತವೆ, ಹಂಟ್ ಮಾಡ್ತವೆ, ತಿಂತವೆ, ಮತ್ತೆ ಬೆಳಿಗ್ಗೆ ಮತ್ತೆ ಗುಹೆಗಳಿಗೆ ಹೋಗಿಬಿಡ್ತದೆ. ಬೆಳಿಗ್ಗೆ ಏನು ಮಾಡ್ತಾರೆ, ಮನುಷ್ಯ ಎದ್ದೇಳ್ತಾನೆ, ಕೆಲಸ ಮಾಡ್ತಾನೆ, ಅವನು ತನಗೇನು ಬೇಕು ಅದನ್ನು ದುಡಿತಾನೆ, ಸಾಯಂಕಾಲ ಆಗ್ತಾ ಇದ್ದಂಗೆ ಅವನ ಗುಡಿಗೆ ಸೇರ್ಕೊಳ್ತಾನೆ. ಸೊ ಹಾಗಾಗಿ ದೇವರಿನ ಕಾರ್ಯಗಳು ಎಷ್ಟು ವಿಶೇಷ, ಮಾತ್ರವಲ್ಲದೆ ಎಷ್ಟು ಮಿರಾಕಲಾಗಿ ಕಾಣಿಸ್ತದೆ ಎಂಬುದಾಗಿ ಕೀರ್ತನೆಯಲ್ಲಿ ಕೀರ್ತನೆಗಾರ ವಿವರಿಸ್ತಾನೆ. ಸೊ 24-26ರಲ್ಲಿ ಎಲ್ಲವನ್ನ ಉಂಟು ಮಾಡಿದಂಥವನು ದೇವರೇ, ಮಾತ್ರವಲ್ಲದೆ ಜ್ಞಾನದಿಂದ ಅದನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ ಅಂತ ಹೇಳಿದರೆ, ಇದರಲ್ಲಿ ಗಾಡ್ ಹಸ್ ಅ ಪರ್ಪಸ್ ಇನ್ ದಿಸ್ ಕ್ರಿಯೇಷನ್. ದೇವರಿಗೆ ಸೃಷ್ಟಿಯಲ್ಲಿ ಒಂದು ಉದ್ದೇಶ ಇದೆ, ಅದನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ. ಮಾತ್ರವಲ್ಲದೆ ಇಟ್ ಆಲ್ಸೋ ಶೋಸ್ ಗಾಡ್ಸ್ ಪ್ರೋಗ್ರೆಸಿವ್ನೆಸ್ ಆ್ಯಂಡ್ ಗಾಡ್ಸ್ ಓನರ್ಶಿಪ್. ದೇವರ ಕಾರ್ಯೋನ್ಮುಖತೆ. ಗಾಡ್ ಇಸ್ ನಾಟ್ ಜಸ್ಟ್ ಕ್ರಿಯೇಟೆಡ್ ಇನ್ ದಿ ಬಿಗಿನಿಂಗ್ ಆ್ಯಂಡ್ ಈಸ್ ಸೆಟ್ ಅಪಾರ್ಟ್ ಆ್ಯಂಡ್ ರಿಮೈನ್ಸ್ ಸೈಲೆಂಟ್. ನಾವು ದೇವರು ಒಂದು ಸೃಷ್ಟಿಯನ್ನೆಲ್ಲ ಉಂಟು ಮಾಡಿ ಹೊರಗಿದ್ಕೊಂಡು ಸುಮ್ಮನೆ ಇದನ್ನು ನೋಡ್ತಾ ಇರುವಂತಲ್ಲ, ದೇವರ ಕಾರ್ಯಗಳಲ್ಲಿ ಆಕ್ಟಿವ್ ಆಗಿ ಪ್ರೋಗ್ರೆಸಿವ್ ಆಗಿ ತೊಡಗಿಸಿಕೊಂಡಿದ್ದಾನೆ. ಮತ್ತು ಇದೆಲ್ಲದರ ಮೇಲೆ ಓನರ್ಶಿಪ್, ಅದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ದೇವರು ಎಂಬುದಾಗಿ ಈ ಕೀರ್ತನೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಲಿವ್ಯಥಾನ, ಸಮುದ್ರ ಇದೆಲ್ಲ ಅಂತ ನೋಡುವಾಗ, ಲಿವ್ಯಥಾನ ಬೈಬಲ್ನ ಕೆಲವು ಕಡೆಗಳಲ್ಲಿ ಕಂಡು ಬರ್ತದೆ. ಇದೇನು ತೋರಿಸ್ತದೆ ಅಂತ ಹೇಳಿದರೆ, ಇಟ್ ವಾಸ್ ಸಾರ್ಟ್ ಆಫ್ ಎನಿಮಿ ಎಗೇನ್ಸ್ಟ್ ಇಸ್ರಾಯಲೈಟ್ಸ್ ಆರ್ ಗಾಡ್ಸ್ ಕ್ರಿಯೇಷನ್ ಎಂಬುದಾಗಿ ಕೂಡ ಹೇಳ್ಬೋದು. ಸಮುದ್ರದಲ್ಲಿರುವಂತಹ ಒಂದು ಫೈರ್ ಬ್ರೀತಿಂಗ್ ಕ್ರೊಕಾಡೈಲ್ ಎಂಬುದಾಗಿ ಯೋಬನ ಪುಸ್ತಕದಲ್ಲಿ ನೋಡ್ತೇವೆ. ಯೆಶಾಯನ ಪುಸ್ತಕದಲ್ಲಿ ಸೀ ಸರ್ಪೆಂಟ್ ಸಿಂಬಲೈಸಿಂಗ್ ಆಸ್ ಇಸ್ರಾಯಲ್ಸ್ ಎನಿಮೀಸ್ ಎಂಬುದಾಗಿ. ಅಂದರೆ ಸಮುದ್ರದಲ್ಲಿರುವ ಒಂದು ಬೆಂಕಿ ಕಾರುವ ಮೊಸಳೆ ಆಗಿರ್ಬೋದು, ಸಮುದ್ರದಲ್ಲಿರುವ ಭಯಂಕರವಾದ ಹಾವು ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ಬಂದಿರುವಂತಹ ವಿಶೇಷತೆಯನ್ನು ಕೂಡ ಇದು ಇಂಡಿಕೇಟ್ ಮಾಡಿ ಹೇಳುವಂಥ ಮಾತು. ಸೊ 27-30 ವಚನ, ಇವೆಲ್ಲ ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸ್ತವೆ, ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ, ನೀನು ವಿಮುಖನಾಗಲು ತಲ್ಲಣಿಸುತ್ತವೆ, ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ, ನೀನು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನಪಡಿಸುತ್ತಿರುತ್ತಿ ಎಂಬುದಾಗಿ. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದ್ರೆ 27-30, ಗಾಡ್ ದ ವರ್ಲ್ಡ್ ಈ ಕ್ರಿಯೇಟೆಡ್. ಗಾಡ್ ಆ್ಯಂಡ್ ದ ವರ್ಲ್ಡ್ ಈ ಕ್ರಿಯೇಟೆಡ್. ದೇವರು ಮತ್ತು ಸೃಷ್ಟಿಸಲ್ಪಟ್ಟಂತಹ ಈ ಒಂದು ಸೃಷ್ಟಿ, ನಿರ್ಮಾಣ ಮಾಡಲ್ಪಟ್ಟಂತಹ ಈ ಒಂದು ಸೃಷ್ಟಿ. ಸೊ ಇಲ್ಲಿ ಎಲ್ಲ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸ್ತವೆ ಅಂತ ಹೇಳುವಾಗ, ನಾವು ಚರ್ಚಲ್ಲಿ ಪ್ರಸಂಗ ಕೇಳಿದ ಹಾಗೆ ದಟ್ಸ್ ಆಲ್ ಇಂಟರ್ ಡಿಪೆಂಡೆಂಟ್ ಆ್ಯಂಡ್ ಕನೆಕ್ಟೆಡ್ ಟು ಗಾಡ್. ಇದೆಲ್ಲ ದೇವರನ್ನೇ ನಂಬಿದೆ, ದೇವರನ್ನೇ ಅವಲಂಬಿಸಿದ್ದಾನೆ. ಮಾತ್ರವಲ್ಲದೆ ದೇವರೇ ಅವುಗಳಿಗೆ ಪೂರೈಸುವಂಥವನು ಕೂಡ ಆಗಿದ್ದಾನೆ. ಅಂದರೆ ನಂಬಿದ ತಕ್ಷಣ ದೇವರು ಡಿಸಪಾಯಿಂಟ್ ಮಾಡಲಿಲ್ಲ, ಅವುಗಳಿಗೆ ಏನೇನು ಬೇಕು ಅದೆಲ್ಲವನ್ನ ದೇವರೇ ಪೂರೈಸುವಂಥವನಾಗಿದ್ದಾನೆ. ಅಕಾರ್ಡಿಂಗ್ ಟು ಇಸ್ ಡ್ಯೂ ಟೈಮ್, ದೇವರ ಸಮಯಕ್ಕೆ ತಕ್ಕ ಹಾಗೆ ದೇವರು ಏನೇನು ಬೇಕು ಅದೆಲ್ಲವನ್ನ ಈ ಸೃಷ್ಟಿಯಲ್ಲಿ ಒದಗಿಸುವಂಥವನಾಗಿದ್ದಾನೆ. ಸೊ ಅದು ಒಂದು ಈ ಕೀರ್ತನೆಯ ಒಂದು ವಿಶೇಷತೆ. ಮತ್ತು ದೇವರು ಕೊಡುವಾಗ ಒಂದು ಕಂಟೆಂಟ್ ವಿತ್ ಸಫಿಷಿಯನ್ಸ್, ಒಳ್ಳೆ ಕಂಟೆಂಟ್ ಇರುವಂತಹ ಒಳ್ಳೆಯ ಅಂಶಗಳು, ಪೌಷ್ಟಿಕತೆಯಿಂದ ಕೂಡಿರುವಂಥ ವಸ್ತುಗಳನ್ನು ಕೊಡ್ತಾನೆ ಮತ್ತು ತೃಪ್ತಿಯಾಗುವಷ್ಟು ಕೊಡ್ತಾನೆ. ಬಟ್ ಆದರೆ ಮನುಷ್ಯನಿಗೆ ತೃಪ್ತಿ ಇಲ್ಲ. ಸೊ ಅಂದರೆ ಮನುಷ್ಯ ಇಸ್ ಮೋರ್ ಗ್ರೀಡಿ, ತುಂಬ ಅತಿ ಆಸೆಯುಳ್ಳವನಾಗಿರೋದ್ರಿಂದ ಮನುಷ್ಯ ಅನೇಕ ಸಲ ದೇವರಿಗೆ ವಿರುದ್ಧವಾಗಿ ಯೋಚನೆ ಮಾಡುವಂಥದ್ದನ್ನು ಕಾಣ್ತೇವೆ. ಇಲ್ಲಿ ನೀನು ವಿಮುಖನಾಗಲು ತಲ್ಲಣಿಸ್ತದೆ, ಶ್ವಾಸವನ್ನು ತೆಗೆದುಕೊಳ್ಳಲು ಸತ್ತು ತಿರುಗಿ ಮಣ್ಣಿಗೆ ಸೇರ್ತದೆ, ಜೀವಶ್ವಾಸ ಊದಲು ಎಂಬುದಾಗಿ ಹೇಳಬೇಕಿದ್ರೆ, ಯಾವಾಗ ಗಾಡ್ ಡಿಸಪಿಯರ್ಸ್ ದಟ್ ವಿ ವಿಲ್ ಬಿ ಶೇಕನ್ ಆ್ಯಂಡ್ ವಿ ವಿಲ್ ಬಿ ಪ್ಯಾರಿಶ್ಡ್ ಇನ್ ದಿಸ್ ವರ್ಲ್ಡ್. ಅಂದರೆ ಯಾವಾಗ ದೇವರು ನಮ್ಮಿಂದ ದೂರ ಆಗ್ತಾನೋ ಆವಾಗ ಈ ಭೂಮಿ ಅಳ್ಳಾಡ್ತದೆ ಮತ್ತು ನಾಶವಾಗುವಂಥ ಸಾಧ್ಯತೆಗಳು ಇರ್ತದೆ. ಇನ್ನೊಂದು ಕಡೆಯಲ್ಲಿ ಶ್ವಾಸ ಅಂತ ಹೇಳಬೇಕಿದ್ರೆ ಅದು ನಾಶನದ ಸೂಚಕ. ಅಂದರೆ ಶ್ವಾಸ ತೆಗೆಯಲ್ಪಟ್ಟಾಗ, ಶ್ವಾಸ ನಮಗೆ ದೇವರ ಶ್ವಾಸ ನಮ್ಮಿಂದ ತೆಗೆಯಲ್ಪಟ್ಟಾಗ ವಿ ವಿಲ್ ಬಿ ನೋ ಮೋರ್. ಬಟ್ ಆದರೆ ದೇವರ ಶ್ವಾಸ ಕೊಡುವಾಗ
that renews us and that gives life, that refreshes every new morning. ಅದು ನಮ್ಮನ್ನು ಉತ್ತೇಜಿಸ್ತದೆ, ಜೀವನ ಕೊಡ್ತದೆ, ನಮ್ಮನ್ನು ರಿಫ್ರೆಶ್ ಮಾಡ್ತದೆ, ರಿನ್ಯೂ ಮಾಡ್ತದೆ ಶ್ವಾಸ. ಸೊ ಹಾಗಾಗಿ ದೇವರ ಆತ್ಮನನ್ನು ಯಾವಾಗಲೂ ಆತ್ಕೊಳ್ಬೇಕು. ಸೊ ಈ ಕ್ರಿಯೇಷನ್ ಬಗ್ಗೆ ಹೇಳೋದಾದ್ರೆ, ಕ್ರಿಯೇಷನ್ ಇಸ್ ಮಚ್ ಮೋರ್ ರೆಸ್ಪಾನ್ಸಿವ್ ಆ್ಯಂಡ್ ಸರೆಂಡರ್ ಟು ಗಾಡ್ ದೆನ್ ಹ್ಯುಮ್ಯಾನಿಟಿ. ಈ ಸೃಷ್ಟಿ ದೇವರಿಗೆ ಪ್ರತಿಕ್ರಿಯಿಸ್ತದೆ, ದೇವರಿಗೆ, ಮತ್ತು ದೇವರಿಗೆ ಅದು ತನ್ನನ್ನು ಸಮರ್ಪಿಸಿಕೊಂಡಿದೆ. ಆದರೆ ಮಾನವನಿಗಲ್ಲ. ಅಂದರೆ ಮಾನವ ಯಾವಾಗಲೂ ಸೃಷ್ಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸೃಷ್ಟಿಯಿಂದ ತಾನೊಬ್ಬ ಸೃಷ್ಟಿಯಲ್ಲಿ ಡಾಮಿನೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಆದರೆ ಅದು ಸೃಷ್ಟಿಯಲ್ಲಿ ಮನುಷ್ಯನಿಗೆ ತಿರುಗಿ ಬೀಳುವಂಥ ಪ್ರತಿಕ್ರಿಯೆಗಳನ್ನು ನೋಡ್ತೇವೆ. ಬಟ್ ಆದರೆ ಸೃಷ್ಟಿ ಯಾರಿಗೆ ವಿಧಿ ಆಗ್ತದೆ ಅಂತ ಹೇಳಿದರೆ, ದೇವರಿಗೆ ವಿಧೇಯತೆಯನ್ನು ತೋರಿಸ್ತದೆ ಎಂಬುದಾಗಿ ಕೂಡ ಈ ಕೀರ್ತನೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಕೊನೆಯ ಭಾಗ 31ರಿಂದ 35 ವಚನ. ಯೆಹೋವನ ಮಹಿಮೆಯು ಸದಾ ಕಾಲವಿರಲಿ, ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ಆತನು ದೃಷ್ಟಿಸಿದ ಮಾತ್ರದಿಂದಲೇ ಭೂಮಿಯು ಕಂಪಿಸುತ್ತದೆ, ಮುಟ್ಟುತ್ತಲೇ ಪರ್ವತಗಳು ಹೊಗೆ ಹಾಯುತ್ತವೆ. ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ, ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. ಪಾಪಾತ್ಮರು ಭೂಲೋಕದಲ್ಲಿ ಮುಗಿದು ಹೋಗಲಿ, ದುಷ್ಟರು ನಿರ್ಮೂಲವಾಗಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯಾಹೋವನಿಗೆ ಸ್ತೋತ್ರ. ಸೊ ಈ ಲಾಸ್ಟ್ 5 ವಚನಗಳನ್ನು ನಾವು ಬ್ಲೆಸ್ಸಿಂಗ್ ದಿ ಗಾಡ್ ಆಫ್ ಆಲ್ ಕ್ರಿಯೇಷನ್. ಸೊ ಇಡೀ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರಿಗೆ ಸ್ತೋತ್ರವನ್ನು ಹೇಳುವಂಥದ್ದು. ಸೊ ಇಲ್ಲಿ ಮಹಿಮೆಯು ಸದಾಕಾಲವು ದೇವರಿಗೆ ಇರಲಿ ಅಂತ ಹೇಳುವಾಗ, ದ ಪವರ್, ಹಾನರ್ ಆ್ಯಂಡ್ ಮ್ಯಾಜೆಸ್ಟಿ ಬಿಲಾಂಗ್ಸ್ ಟು ಗಾಡ್ ಎಂಬುದಾಗಿ ನಾವು ಹಿಂದಿನ ವಚನಗಳಲ್ಲಿ ಓದಿದ ಹಾಗೆ ಇಲ್ಲಿ ಕೂಡ ಇದೆಲ್ಲ ಕಾರ್ಯಗಳನ್ನು ಫಂಕ್ಷನ್ ಮಾಡ್ತಾನೆ. ಸೊ ನಿಮಗೆ ಒಂದು ಟೈಮ್ ಡ್ಯೂರೇಷನ್ ಶಾರ್ಟ್ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಫಾಸ್ಟ್. ಅದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ನಾನು ಹೈಲೈಟ್ ಮಾಡಿದ್ದೇನೆ. ಆ ವಿಷಯಗಳನ್ನೆಲ್ಲ ನಾವು ಗಮನಿಸುವಾಗ ಕೀರ್ತನೆಗಾರನಿಗೆ ತನ್ನೊಳಗೆ ಒಂದು ಇಟ್ ಫೀಲ್ಸ್ ಗ್ರೇಟ್ ಆ್ಯಂಡ್ ಅಮೈಸ್ಡ್. ಯಾಕೆ ಅಂತ ಹೇಳುವಾಗ, ದೇವರ ಸೃಷ್ಟಿ ಎಷ್ಟು ವಿಶೇಷವಾದದ್ದು. ಇದರಲ್ಲಿ ನಾವು ಏನೆಲ್ಲ ತಿಳ್ಕೊಬೋದು ಅಂದರೆ, ಮನುಷ್ಯನ ಟೈಮ್ ಬೀಯಿಂಗ್ ಇಷ್ಟೇ ಇರೋದು. ಶ್ವಾಸ ಹೋಗುವಾಗ ಶ್ವಾಸ ಬರ್ತದೆ, ಹೋದರೆ ಸತ್ತೋಗ್ತಾನೆ, ಶ್ವಾಸ ಬರುವಾಗ ಜೀವ ಬರ್ತದೆ. ಕಾಲ ಕಾಲಕ್ಕೆ ದೇವರೇ ಕೊಡ್ತಾನೆ. ಮಾತ್ರವಲ್ಲದೆ ಸೃಷ್ಟಿಯಲ್ಲಿ ವಿಭಿನ್ನತೆಯನ್ನು ಕಾಣ್ಬೋದು, ವೆರೈಟೀಸ್. ಸೊ ಇದೆಲ್ಲ ದೇವರ ಕಾರ್ಯಗಳೆಂಬುದಾಗಿ ತಿಳ್ಕೊಂಡು ಸ್ತೋತ್ರವನ್ನು ಹೇಳಿದರೆ, ಇಲ್ಲಿ ಕೂಡ ಅದಕ್ಕೆ ಸ್ತೋತ್ರ ಹೇಳ್ತಾರೆ 31ನೇ ವಚನದಲ್ಲಿ. ಸದಾಕಾಲವು ಆತನ ಸೃಷ್ಟಿಗಳಿಂದ ಆತನಿಗೆ ಸಂತೋಷವಾಗಲಿ ಅಂತ ಹೇಳುವಾಗ, ವಿ ಹ್ಯಾವ್ ಟು ಡೂ ದ ವರ್ಕ್ಸ್ ದಟ್ ಪ್ಲೀಸ್ ಗಾಡ್. ದೇವರಿಗೆ ಮೆಚ್ಚುಗೆ ಆಗುವಂಥ ಕಾರ್ಯಗಳನ್ನು ನಾವು ಮಾಡಬೇಕು ಎಂಬುದಾಗಿ. ಇಲ್ಲಿ ಸೃಷ್ಟಿಸಿದ ಮಾತ್ರದಿಂದಲೇ ಕಂಪಿಸ್ತದೆ, ಅದು ಪರ್ವತಗಳು ಹೊಗೆ ಆಯುತ್ತದೆ ಎಂಬುದಾಗಿ ಹೇಳುವಾಗ, ಇಲ್ಲಿ ದೇವರನ್ನು ಕೀರ್ತನೆಗಾರ ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾನೆ ಅಂತ ಹೇಳಿದರೆ, ದೇವರನ್ನು ಕೇವಲ ರಕ್ಷಕನಾಗಿ, ವಿಮೋಚಕನಾಗಿ ಡಿಸ್ಕ್ರೈಬ್ ಮಾಡಿಲ್ಲ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ಷಕನಾಗಿ ನಮ್ಮನ್ನು ರಕ್ಷಿಸಿದ್ದಾನೆ, ಪಾಪದಿಂದ ವಿಮೋಚಿಸಿದ್ದಾನೆ, ಸ್ವಸ್ಥಪಡಿಸಿದ್ದಾನೆ, ಆ ರೀತಿಯಲ್ಲಿ ಡಿಸ್ಕ್ರೈಬ್ ಮಾಡಿದೆ. ಹೇಗೆ ತೋರಿಸ್ತಾನೆ ಅಂತ ಹೇಳಿದರೆ, ಗಾಡ್ ಇಸ್ ದ ಕ್ರಿಯೇಟರ್, ಗಾಡ್ ಇಸ್ ದ ಗುಡ್ನೆಸ್ ಆ್ಯಂಡ್ ಗಾಡ್ ಈಸ್ ಅವರ್ ಪ್ರೊವೈಡರ್ ಎಂಬುದಾಗಿ ತಿಳಿಸ್ತಾನೆ. ದೇವರು ಸೃಷ್ಟಿಕರ್ತನಾಗಿದ್ದಾನೆ, ದೇವರು ಒದಗಿಸುವಂಥವನಾಗಿದ್ದಾನೆ. ಗಾಡ್ ಇಸ್ ಅವರ್ ಪ್ರಿಸರ್ವರ್, ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ ಎಂಬುದಾಗಿ. ಅಂದರೆ ಎಲ್ಲವನ್ನು ಒದಗಿಸುವಂತಹ ದೇವರಾಗಿದ್ದಾನೆ. ಸೊ ಅದಕ್ಕಾಗಿ ಸ್ತೋತ್ರ ಹೇಳುವಂಥದ್ದು ಎಂಬುದಾಗಿ. ಅದರಲ್ಲಿ ಹೇಳಿ, ಯಾರು ಒಂದು ವೇಳೆ ಆತನಿಗೆ ಪಾಪಾತ್ಮರಾಗಿ ಆತನ ಸೃಷ್ಟಿಯನ್ನು ಅವಮಾನಿಸ್ತಾರೋ, ಆತನ ಕಾರ್ಯಗಳನ್ನು ಅಲೆಗಳಿತಾರೋ, ದೇ ವಿಲ್ ಬಿ ಕನ್ಸ್ಯೂಮ್ಡ್ ಬೈ ಡೆತ್, ಅವರು ಮರಣದಿಂದ ನಾಶವಾಗಲಿ ಎಂಬುದಾಗಿ ಕೂಡ ಕೀರ್ತನೆಗಾರ ಹೇಳ್ತಾ ಇದ್ದೇನೆ. ಸೊ ಹೀಗೆ ಈ ಕೀರ್ತನೆಯನ್ನು ಹೆಣ್ಣು ಮಾಡುವಾಗ ದೇವರ ಎಲ್ಲ ಕಾರ್ಯಗಳನ್ನು ನೆಂದು ದೇವರಿಗೆ ಸ್ತೋತ್ರವನ್ನು ಹೇಳಿ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಯೆಹೋವನಿಗೆ ಸ್ತೋತ್ರ ಎಂಬುದಾಗಿ ಎಂಡ್ ಮಾಡ್ತಾನೆ. ಸೊ ಇಂಗ್ಲೀಷಲ್ಲಿ ಕೆಲವು ಕಡೆ ಇಟ್ಸ್ ಮೆನ್ಷನ್ ಹಲ್ಲೆಲೂಯಾ, ಅಂದರೆ ಈ ಕೀರ್ತನೆ ಮಾತ್ರ ಹಲ್ಲೆಲೂಯಾ ಎಂಬುದಾಗಿ ಹೇಳಿ ಎಂಡ್ ಮಾಡ್ತಾರೆ. ಅಂದರೆ ನಮಗೆ ಕೂಡ ಸೃಷ್ಟಿಯನ್ನು, ನಮ್ಮ ಜೀವನದ ಎಲ್ಲ ಒಂದು ಕಡೆಯಿಂದ ಹುಟ್ಟಿದಾಗಿನಿಂದ ಸಾವಿನ ತನಕ ಒಟ್ಟಾಗಿ ನೋಡುವಾಗ, ವಿ ವಿಲ್ ಕಮ್ ಟು ನೋ ದಟ್ ವಿ ಆರ್ ನಥಿಂಗ್ ಬಿಫೋರ್ ಗಾಡ್ ಆ್ಯಂಡ್ ವಿ ಆರ್ ಒನ್ ಅಮಾಂಗ್ ದ ಕ್ರಿಯೇಷನ್ ಬೈ ಗಾಡ್. ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಸೃಷ್ಟಿಗಳಲ್ಲಿ ನಾವು ಒಬ್ಬರೇ ಹೊರತು ನಾವೇ ತುಂಬ ಗ್ರೇಟ್ ಅಲ್ಲ ಎಂಬುದಾಗಿ. ಸೊ ಹಾಗೆ ಬರುವಾಗ ನಾವು ಯಾವ ವಿಷಯಗಳಿಗೆ ಹೊರಿ ಮಾಡಬೇಕು, ಯಾವ ವಿಷಯಗಳಿಗೆ ಫೋಕಸ್ ಮಾಡಬೇಕು, ಯಾವ ವಿಷಯಗಳಲ್ಲಿ ನಾವು ಹೆಚ್ಚು ಸಂತೋಷ ಪಡಬೇಕೆಂಬುದಾಗಿ ತಿಳಿಸ್ತದೆ. ಸೊ ಹಾಗಾಗಿ ಈ ಕೀರ್ತನೆ ಜೀವನ, ಸೃಷ್ಟಿ ಎಲ್ಲದರ ಮಹತ್ವವನ್ನು ತಿಳಿಸ್ತದೆ. ಅದನ್ನು ತಿಳಿದು ನಾವು ದೇವರ ಕೈ ಕೆಲಸಗಳು, ನಾವು ಒಳ್ಳೆಯದನ್ನು ಮಾಡಿದರೆ ನಮ್ಮ ಶ್ವಾಸ ಹೋಗುವಾಗ ದೇವರ ಬಳಿ ಹೋಗ್ತೇವೆ, ಇಲ್ಲದಿದ್ದರೆ ನಾಶವಾಗ್ತೇವೆ ಅನ್ನುವಂಥ ಎಚ್ಚರಿಕೆಯಲ್ಲಿ ನಮ್ಮ ಜೀವಿತವನ್ನು ಸಾಗಲಿಕ್ಕೆ ದೇವರ ಆತ್ಮನ ಸಹಾಯ ಮಾಡಲಿ. ಆಮೇಲೆ
ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ದೇವರೇ ಸ್ವಾಮಿ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿ ಸೃಷ್ಟಿಯಲ್ಲಿ ನಿನ್ನನ್ನು ಗುರುತಿಸಲಿಕ್ಕಾಗುವಂತೆ ನಿನ್ನ ಕಾರ್ಯಗಳನ್ನು ಕಂಡುಕೊಂಡು ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೇಳಿದ ವಾಕ್ಯ ಅನುಸಾರ ನಿನಗೆ ವಿಧಿಯರಾಗಿ ನಾವು ಈ ಸೃಷ್ಟಿಯಲ್ಲಿ ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ಅರಿತು ಅದಕ್ಕನುಸಾರ ಕಾರ್ಯ ಮಾಡಲಿಕ್ಕಾಗುವಂತೆ ಮತ್ತು ಸೃಷ್ಟಿಯಲ್ಲಿ ನಮಗಿರುವ ಜವಾಬ್ದಾರಿಯನ್ನು ಅರಿತು ಜೀವಿಸುವಂತೆ ಸಹಾಯ ಮಾಡು ದೇವರೇ. ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸೋದಕ್ಕೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ, ಆಮೇನ್. ಎಲ್ಲ ಗ್ರಹಿಕೆ ನಮ್ಮಿರುವ ದೇವರ ಶಾಂತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್.